ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಿನ್ಸಿಪಲ್ ಕಾಂಪೋನೆಂಟ್ ಅನಾಲಿಸಿಸ್ ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡೋಣ. 2025 ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ ಅನ್ನೇ ತೊಗೊಂಡಿದ್ದೀನಿ. ಸೊ ಇದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕೊಟ್ಟಿರುವಂಥ ಡೇಟಾ ಪಾಯಿಂಟ್ಸ್ಗಳಿಗೆ ಪ್ರಿನ್ಸಿಪಲ್ ಕಾಂಪೋನೆಂಟ್ ಅನಾಲಿಸಿಸ್ ಮೆಥಡನ್ನು ಅಪ್ಲೈ ಮಾಡಿ ನಾವು ಟ್ರಾನ್ಸ್ಫಾರ್ಮಡ್ ಡೇಟಾನ ಕಂಡುಹಿಡಿಬೇಕು ಅಂತ ಅಂದರೆ ಟ್ರಾನ್ಸ್ಫಾರ್ಮಡ್ ಮ್ಯಾಟ್ರಿಕ್ಸನ್ನು ಕಂಡುಹಿಡಿತಾ ಹೋಗ್ತೀವಿ. ಸೊ ವೆರಿ ಈಸಿ ಪ್ರಾಬ್ಲಮ್ಮು, ಒಂದು ಸ್ವಲ್ಪ ಲೆಂತಿ ಆದ್ರೂ ಕೂಡ ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಸೊ ಫಸ್ಟ್ ಸ್ಟೆಪ್ ಏನು ಮಾಡೋಣ ಅಂತ ಅಂದರೆ, ಈ ಡೇಟಾ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರಲ್ಲ ಅದನ್ನು ಕೂಡ ನಾವು ಮ್ಯಾಟ್ರಿಕ್ಸ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಎಕ್ಸ್ ವಿಲ್ ಬಿ ಈಕ್ವಲ್ ಟು 2 6 1 7, ಸರಿನಾ? ಸೊ ಇವಾಗ ಏನು ಮಾಡಿದೆ, ಮ್ಯಾಟ್ರಿಕ್ಸ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಮೀನನ್ನು ಕಂಡುಹಿಡಿಬೇಕು. ಸೊ ಎಮ್ ಅಂತ ಕರಿತಾ ಹೋಗ್ತೀನಿ, ಸರಿನಾ? ಏನು ಕಂಡುಹಿಡಿಬೇಕು, ಫಸ್ಟ್ ನಾವು ಮ್ಯಾಟ್ರಿಕ್ಸ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮೀನನ್ನು ಕಂಡುಹಿಡಿಬೇಕು. ಸೊ ಮೀನ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಸಿಂಪಲ್. ಈ ರೋ ವೈಸ್ ಕಂಡುಹಿಡಿತಾ ಹೋಗಬೇಕು. 2 + 1 ಡಿವೈಡೆಡ್ ಬೈ 2. ನೆಕ್ಸ್ಟ್ 6 + 7 ಡಿವೈಡೆಡ್ ಬೈ 2. 2 ಇಂದ ಯಾಕೆ ಡಿವೈಡ್ ಮಾಡಿರೋದು, ಎರಡು ವ್ಯಾಲ್ಯೂಸ್ ಇರೋದು. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ಮೀನ್ ಅಂತ ಅಂದ್ರೆ ಏನು, ಮೀನ್ ಅಂತ ಅಂದರೆ ಆವ್ರೇಜ್ ಅಂತ ಅಲ್ವಾ. ಸೊ ಅದಕ್ಕೋಸ್ಕರ 2ರಿಂದ ಡಿವೈಡ್ ಮಾಡಬೇಕು. 2 ಎಲಿಮೆಂಟ್ ಇದ್ರೆ 2ರಿಂದ 3 ಇದೆ, 3ರಿಂದ ಆ ರೀತಿ. ಸೊ ಇವಾಗ 2 + 1 = 3, 3/2 ಅಂತ ಅಂದರೆ ಎಷ್ಟಾಯಿತು, 1.5. ನೆಕ್ಸ್ಟ್ 6 + 7 ಅಂದರೆ ಎಷ್ಟಾಯಿತು, 13. 13/2 ಅಂತ ಅಂದರೆ ಎಷ್ಟಾಗುತ್ತೆ, 6.5. ನೋಡಿ ಎಷ್ಟು ಈಸಿಯಾಗಿ ಆನ್ಸರ್ ಬರ್ತಾ ಇದೆ. ಫಸ್ಟು ಮ್ಯಾಟ್ರಿಕ್ಸಿಗೆ ಕನ್ವರ್ಟ್ ಮಾಡ್ಕೊಳೋದು, ನೆಕ್ಸ್ಟು ಒಂದೊಂದ್ಸಲಿ ಅವರೇ ಮ್ಯಾಟ್ರಿಕ್ಸ್ ಆಗಿ ಕೊಟ್ಟಿರ್ತಾರೆ. ಸೊ ಅವಾಗ ಪ್ರೊಸೀಡ್ ವಿತ್ ದಿ ಸೇಮ್ ಪ್ರೊಸೀಜರ್ ಅಷ್ಟೇ. ನೆಕ್ಸ್ಟ್ ಎಮ್ ಅಂತ ಅಂದ್ರೇನು, ಮೀನನ್ನು ಕಂಡುಹಿಡಿಬೇಕು, ಮೀನ್ ವ್ಯಾಲ್ಯೂಸ್. ಸೊ ಮೀನ್ ಅಂತ ಅಂದ್ರೇನು, ಆವ್ರೇಜ್ ಯಾವ ರೀತಿ ಕಂಡುಹಿಡಿತೀರಾ, ರೋ ವೈಸ್. ಸೊ 2 + 1 ಡಿವೈಡ್ ಬೈ 2, 6 + 7 ಡಿವೈಡ್ ಬೈ 2. ಸೊ ಅದ್ರದ್ದು ಏನು ವ್ಯಾಲ್ಯೂ ಇದೆ ಅದನ್ನು ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಮೀನ್ ಸೆಂಟರ್ ಆಫ್ ದಿ ಡೇಟಾನ ಕಂಡುಹಿಡಿಬೇಕು. ಮೀನ್ ಸೆಂಟರ್ ಆಫ್ ಡೇಟಾ, ಹೆಸರು ದೊಡ್ಡದಿರ್ಬೋದು, ಟೆಕ್ನಿಕ್ ಈಸಿ, ಏನಿಲ್ಲ, ಸಿಂಪಲ್. ಇಲ್ಲಿ ಇರೋ ಸಪ್ರೇಟು ಈ ರೋ ಸಪ್ರೇಟ್ಗೆ ನಾವೇನು ಮಾಡಿದ್ವಿ, ಮೀನನ್ನು ಕಂಡುಹಿಡಿದಲ್ವಾ, ಆ ಮೀನನ್ನು ಮೈನಸ್ ಮಾಡಿಬಿಡೋದು ಅಷ್ಟೇ. 2 - 1.5 1 - 1.5. ಯಾಕಂತಂದರೆ ಇವೆರಡಕ್ಕೂ ಕೂಡ ಮೀನ್ ವ್ಯಾಲ್ಯೂ ಏನು, 1.5. ಇವೆರಡನ್ನೇ ಯೂಸ್ ಮಾಡ್ಕೊಂಡಲ್ವಾ ಈ 1.5 ಅನ್ನು ಜನರೇಟ್ ಮಾಡಿದ್ದು. ನೆಕ್ಸ್ಟು 6 ಮತ್ತು 7ಗೆ ಯಾವುದನ್ನು ತಗೋಬೇಕು, 6.5 ತಗೋಬೇಕು. ಯಾಕೆ, ಇವೆರಡನ್ನು ಯೂಸ್ ಮಾಡಿಕೊಂಡು 6.5 ಮೀನ್ ವ್ಯಾಲ್ಯೂನ ಕಂಡುಹಿಡಿದಿದ್ದು. 6 - 6.5 7 - 6.5 ಇಷ್ಟೇ ನೋಡಿ, ಸಿಂಪಲ್. 2 - 1.5 ಅಂದರೆ ಏನಾಗುತ್ತೆ, 0.5. 1 - 1.5 ಅಂತ ಅಂದರೆ -0.5. 6 - 6.5 ಅಂತ ಅಂದರೆ -0.5. ಯಾಕಂತಂದರೆ ಗ್ರೇಟರ್ ಸೈನ್ ಮೈನಸ್. ನೆಕ್ಸ್ಟ್ 7 - 6.5 ಅಂತ ಅಂದರೆ 0.5. ನೋಡಿ ಎಷ್ಟು ಈಸಿಯಾಗಿ ಆಗ್ತಾ ಇದೆ. ಅಂತಂದರೆ ಕೋವೇರಿಯನ್ಸನ್ನು ಕಂಡುಹಿಡಿಬೇಕು. ಸೊ ಫಸ್ಟು ಇದನ್ನು ಬರಿಬೇಕು. ಏನು, ನಾವು ಇಲ್ಲಿ ಮೀನ್ ಸೆಂಟರ್ ಆಫ್ ದಿ ಡೇಟಾನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಬರ್ಕೊಳ್ಳಿ. 0.5 -0.5 0.5 ಇಂಟು ಇದರ ಟ್ರಾನ್ಸ್ಪೋಸ್ ಅಂದ್ರೇನು, ರೋ ಕಾಲಮ್ ಆಗುತ್ತೆ, ಕಾಲಮ್ ರೋ ಆಗುತ್ತೆ. ಫಸ್ಟು 0.5 ಹಂಗೆ ಬರೀರಿ, ಇಲ್ಲಿ -0.5 ಇರೋದ ಇಲ್ಲಿಗೆ ಬರೀರಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ -0.5, ಇಲ್ಲಿರುವಂಥದ್ದು 0.5. ರೋ ಅನ್ನು ಕಾಲಮ್ ಆಗಿ, ಕಾಲಮನ್ನು ರೋ ಆಗಿ ಟ್ರಾನ್ಸ್ಫರ್ ಮಾಡೋದು. ಸೊ ಇವಾಗ ಮಲ್ಟಿಪ್ಲೈ ಮಾಡೋದು ಗೊತ್ತಾ, ಮ್ಯಾಟ್ರಿಕ್ಸನ್ನು 2 × 2 ಮ್ಯಾಟ್ರಿಕ್ಸ್. ಫಸ್ಟ್ ರೋ ಫಸ್ಟ್ ಕಾಲಮನ್ನು ಮಾಡಬೇಕು. 0.5 × 0.5 ಏನಾಗುತ್ತೆ, 0.25 ಅಲ್ವಾ. 0.5 × 0.5 ಏನಾಗುತ್ತೆ, 0.25. ನೆಕ್ಸ್ಟ್ -0.5 -0.5 ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. 0.5 × 0.5 0.25. ನೆಕ್ಸ್ಟ್ ಅದೇ ಫಸ್ಟ್ ರೋ ಸೆಕೆಂಡ್ ಕಾಲಮನ್ನು ಮಲ್ಟಿಪ್ಲೈ ಮಾಡಿರಿ. ಇವಾಗ 0.5 × -0.5 ಏನಾಗುತ್ತೆ, -0.5 × 0.5 0.25. ನೆಕ್ಸ್ಟ್ -0.5 × 0.5 ಏನಾಯಿತು, -0.25. ನೆಕ್ಸ್ಟ್ -0.5. ಇವಾಗ ಫಸ್ಟ್ ರೋ ಆಯಿತು, ಸೆಕೆಂಡ್ ರೋ ಅನ್ನು ತಗೋಬೇಕಲ್ವಾ. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ -0.5 0.5 ಈ ರೀತಿ 1 2 1 2 ಈ ರೀತಿ ನಾವು ಮಲ್ಟಿಪ್ಲೈ ಮಾಡಬೇಕು. -0.5 0.5 ಏನಾಗುತ್ತೆ, -0.25. 0.5 × -0.5 -0.25. ಅದೇ ಸೆಕೆಂಡ್ ರೋ ಸೆಕೆಂಡ್ ಕಾಲಮನ್ನು ಮಾಡಬೇಕು. ಇವಾಗ -0.5 × -0.5 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ,
0.25 0.5 ಇಂಟು 0.5 ಏನಾಗುತ್ತೆ ಪ್ಲಸ್ 0.25. ಸೊ ಇವಾಗ ಇದನ್ನು ಆದಷ್ಟು ಸಾಲ್ವ್ ಮಾಡ್ತಾ ಹೋಗಿ. 0.25 ಪ್ಲಸ್ 0.25 ಏನಾಗುತ್ತೆ 0.50 ಆಗುತ್ತೆ. 0.5 ಬರೆದ್ರೆ ಸಾಕು. ಮೈನಸ್ 0.25 ಮೈನಸ್ 0.25 ಮೈನಸ್ ಇಂಟು ಮೈನಸ್ ಪ್ಲಸ್ ಬಟ್ ಗ್ರೇಟರ್ ಸೈನ್ ಈಸ್ ಮೈನಸ್. ಸೊ ಏನಾಗುತ್ತೆ ಆ್ಯಡ್ ಮಾಡಿದ್ರೆ 0.5. ಇಲ್ಲೂ ಕೂಡ ಅಷ್ಟೇ ಮೈನಸ್ 0.5 ಇಲ್ಲಿ 0.5. ನೋಡಿ ಎಷ್ಟು ಈಸಿಯಾಗಿ ವ್ಯಾಲ್ಯೂಗಳು ಸಿಗ್ತಾ ಇದೆ ನಮಗೆ. ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿರುವಂಥದ್ದನ್ನು ಮ್ಯಾಟ್ರಿಕ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವು ಮೀನನ್ನು ಕಂಡುಹಿಡಿದ್ವಿ. ಸೊ ಆ ಮೀನನ್ನು ಈ ಎಕ್ಸಿಂದ ಮೈನಸ್ ಮಾಡಿಬಿಟ್ರೆ ಮೀನ್ ಸೆಂಟರ್ ಆಫ್ ದಿ ಡೇಟಾ ಸಿಕ್ತು. ಅದನ್ನು ನಾವು ಟ್ರಾನ್ಸ್ಪೋಸ್ ಮಾಡ್ಕೊಂಡ್ಬಿಟ್ಟು ಅವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕೋವೇರಿಯನ್ಸ್ ವ್ಯಾಲ್ಯೂ ಸಿಕ್ತು. ಈ ಕೋವೇರಿಯನ್ಸ್ ವ್ಯಾಲ್ಯೂನ ಇಟ್ಕೊಂಡು ಐಗನ್ ವೆಕ್ಟರು ಐಗನ್ ವ್ಯಾಲ್ಯೂನ ಕಂಡುಹಿಡಿದ್ರೆ 90% ಪ್ರಾಬ್ಲಮ್ ಮುಗೀತು. ಸರಿನಾ? ಸೊ ಇವಾಗ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಐಗನ್ ವೆಕ್ಟರ್ಸನ್ನು ಕಂಡುಹಿಡಿಬೇಕಾದ್ರೆ ಈಗ ತಾನೇ ಕಂಡುಹಿಡಿರುವಂಥ ಕೋವೇರಿಯನ್ಸನ್ನು ಯೂಸ್ ಮಾಡ್ತೀವಿ. ಸೊ ಐಗನ್ ವೆಕ್ಟರ್ಸನ್ನು ಫಸ್ಟ್ ಕಂಡುಹಿಡಿಯೋಣ, ಅದರಿಂದ ಐಗನ್ ವ್ಯಾಲ್ಯೂಸನ್ನು ಫಸ್ಟ್ ಕಂಡುಹಿಡಿಯೋಣ, ಅದರಿಂದ ಐಗನ್ ವೆಕ್ಟರ್ಸನ್ನು ಕಂಡುಹಿಡಿಬೇಕು. ಸೊ ಐಗನ್ ವ್ಯಾಲ್ಯೂಸ್. ಸೊ ಐಗನ್ ವ್ಯಾಲ್ಯೂಸನ್ನು ಯಾವ ರೀತಿ ಕಂಡುಹಿಡಿಯೋದು? ಸೊ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನನ್ನು ಯೂಸ್ ಮಾಡ್ತೀವಿ. ಡಿಟರ್ಮಿನೆಂಟ್ ಆಫ್ ಕೋವೇರಿಯನ್ಸ್. ಸೊ ಕೋವೇರಿಯನ್ಸ್ ಮ್ಯಾಟ್ರಿಕ್ಸನ್ನು ನಾನು ಸಿ ಅಂತ ತೊಗೊತೀನಿ ಅಂತ ಅಂದ್ಕೊಳ್ಳಿ. ಸರಿನಾ? ಸೊ ಕೋವೇರಿಯನ್ಸ್ ಸಿ ಮೈನಸ್ ಲ್ಯಾಂಬ್ಡಾ ಇಂಟು ಐ ವಿಲ್ ಬಿ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ ಕೋವೇರಿಯನ್ಸ್ ಮೈನಸ್ ಲ್ಯಾಂಬ್ಡಾ ಇಂಟು ಐ ವಿಲ್ ಬಿ ಈಕ್ವಲ್ ಟು 0. ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿಲ್ಲ ನಮಗಿನ್ನೂ ಕೂಡ. ಲ್ಯಾಂಬ್ಡಾನೇ ನಾವು ಐಗನ್ ವ್ಯಾಲ್ಯೂಸ್ ಅಂತ ಕಂಡುಹಿಡಿಯೋದು, ಅದನ್ನೇ ಕಂಡುಹಿಡಿಬೇಕು. ಐ ಅಂತ ಅಂದ್ರೆ ಏನು? ಐ ಅಂತ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ನಮಗೆ ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ ಏನಾಗಿದೆ 2x2 2 ರೋಸ್ 2 ಕಾಲಮ್ಸ್ ಇರುವಂಥ ಮ್ಯಾಟ್ರಿಕ್ಸ್ ಬಂದಿರೋದ್ರಿಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ ಏನಾಗಿರಬೇಕು 2x2 ಆಗಿರಬೇಕು. 1 0 0 1. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು? ಡಯಾಗ್ನಲ್ ಎಲಿಮೆಂಟ್ಸ್ಗಳು 1 ಆಗಿರ್ತವೆ, ರೆಸ್ಟ್ ಆಫ್ ದಿ ಅದರ್ ಎಲಿಮೆಂಟ್ಸ್ 0. ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ 1. ಸೊ ಇವಾಗ ನಾನೇನಾದ್ರೂ ಲ್ಯಾಂಬ್ಡಾನ ಐಡೆಂಟಿಟಿ ಮ್ಯಾಟ್ರಿಕ್ಸಿಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಲ್ಯಾಂಬ್ಡಾ ಇಂಟು 1 ಏನಾಗುತ್ತೆ 1 ಲ್ಯಾಂಬ್ಡಾ. 1 ಲ್ಯಾಂಬ್ಡಾ ಅಂತ ಬರೆಯೋದಿನ್ನೇನು? ಲ್ಯಾಂಬ್ಡಾ ಅಂತ ಬರೆಯೋದಿನ್ನೇನು? ಸೇಮ್. ಲ್ಯಾಂಬ್ಡಾ ಇಂಟು 0 0ನೇ. 0 ಇಂಟು ಲ್ಯಾಂಬ್ಡಾ 0ನೇ. ಸೊ 0ಗೆ ನೀವೇನೇ ಮಲ್ಟಿಪ್ಲೈ ಮಾಡಿರಿ ಡಿವೈಡ್ ಮಾಡಿರಿ 0ನೇ ಆಗಿರುತ್ತೆ. ಲ್ಯಾಂಬ್ಡಾ ಇಂಟು 1 ಏನಾಗುತ್ತೆ 1 ಲ್ಯಾಂಬ್ಡಾ, ಅದನ್ನು ಲ್ಯಾಂಬ್ಡಾ ಅಂತ ಬರಿಬೋದು. ಈಗ ನನಗೆ ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂ ಇಲ್ಲಿ ಗೊತ್ತಿದೆ, ಕೋವೇರಿಯನ್ಸ್ ಮ್ಯಾಟ್ರಿಕ್ಸ್ ಆಲ್ರೆಡಿ ನನಗಿದೆ. ಸೊ ಇವಾಗ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ, ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. ಡಿಟರ್ಮಿನೆಂಟ್ ಆಫ್ ಫಸ್ಟ್ ಕೋವೇರಿಯನ್ಸ್ ಮ್ಯಾಟ್ರಿಕ್ಸನ್ನು ಬರ್ಕೊಳ್ರಿ. 0.5 ಮೈನಸ್ 0.5 ಮೈನಸ್ 0.5 0.5 ಇಲ್ಲಿ ಬರೀತಿದ್ದಾರೆ 0.5. ಈಗ ನೀವು ಇಲ್ಲಿ ನೋಡಿದ್ರೆ ಆ ಪೊಸಿಷನನ್ನು ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು. ಕೋವೇರಿಯನ್ಸ್ ಮೈನಸ್ ಲ್ಯಾಂಬ್ಡಾ ಇಂಟು ಐ 0.5 ಮೈನಸ್ ಲ್ಯಾಂಬ್ಡಾ. ನೆಕ್ಸ್ಟ್ ಮೈನಸ್ 0.5 ಮೈನಸ್ 0. ಸೊ ಮೈನಸ್ 0 ಅಂತಂದ್ರೇನು? ಮೈನಸ್ 0.5ನೇ. ನೆಕ್ಸ್ಟ್ ಮೈನಸ್ 0.5 ಮೈನಸ್ 0 ಅಂತ ಅಂದ್ರೇನು? ಸೇಮ್ ಉಳ್ಕೊಳುತ್ತೆ. ನೆಕ್ಸ್ಟ್ 0.5 ಮೈನಸ್ ಲ್ಯಾಂಬ್ಡಾ ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಡಿಟರ್ಮಿನೆಂಟ್ ಯಾವ ರೀತಿ ಕಂಡುಹಿಡಿತೀರಾ? ಈಸಿಯಾಗಿ ಕ್ರಾಸ್ ಮಲ್ಟಿಪ್ಲೈ. 0.5 ಮೈನಸ್ ಲ್ಯಾಂಬ್ಡಾ ಇಂಟು 0.5 ಮೈನಸ್ ಲ್ಯಾಂಬ್ಡಾ ಮೈನಸ್ ಇವೆರಡು. ಇವಾಗ ಮೈನಸ್ 0.5 ಇಂಟು ಮೈನಸ್ 0.5 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳೋಣ. 0.5 ಮೈನಸ್ ಲ್ಯಾಂಬ್ಡಾ ಇಂಟು 0.5 ಮೈನಸ್ ಲ್ಯಾಂಬ್ಡಾ ಮೈನಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 0.5 ಇಂಟು 0.5 0.25 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಇದನ್ನು ಆದಷ್ಟು ಸಾಲ್ವ್ ಮಾಡ್ತಾ ಹೋಗಿ. ಏನಾಗುತ್ತೆ ವ್ಯಾಲ್ಯೂ? 0.5 ಇಂಟು 0.5 ಏನಾಯಿತು 0.25. ನೆಕ್ಸ್ಟ್ 0.5 ಇಂಟು ಮೈನಸ್ ಲ್ಯಾಂಬ್ಡಾ ಏನಾಗುತ್ತೆ ಮೈನಸ್ 0.5 ಲ್ಯಾಂಬ್ಡಾ. ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಇಂಟು 0.5 ಏನಾಗುತ್ತೆ ಮೈನಸ್ 0.5 ಲ್ಯಾಂಬ್ಡಾ. ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಲ್ಯಾಂಬ್ಡಾ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಸ್ಕ್ವೇರ್ ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ 0ನ ಇದು ನಾ ಬರ್ದಿಲ್ಲ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಇದು ಉಳ್ಕೊಂಡಿದೆ ಅಲ್ವಾ 0.25 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ಏನೇನು ಕ್ಯಾನ್ಸಲ್ ಔಟ್ ಮಾಡ್ಬೋದು? ಕ್ಯಾನ್ಸಲ್ ಔಟ್ ಮಾಡಿರಿ. ಪ್ಲಸ್ 0.25 ಮೈನಸ್ 0.25 ಕ್ಯಾನ್ಸಲ್ ಆಗುತ್ತೆ. ಇನ್ನು ಏನೇನು ಉಳ್ಕೊತವೆ? ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 0.5 ಲ್ಯಾಂಬ್ಡಾ ಮೈನಸ್ 0.5 ಲ್ಯಾಂಬ್ಡಾ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬಟ್ ಗ್ರೇಟರ್ ಸೈನ್ ಈಸ್ ಮೈನಸ್. 0.5 ಪ್ಲಸ್ 0.5 ಏನಾಗುತ್ತೆ 1 ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು 0.
ಅಲ್ವಾ 0.5 ಪ್ಲಸ್ 0.5 ಏನಾಗುತ್ತೆ 1 ಆಗುತ್ತೆ ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್ 1 ಇಂಟು ಲ್ಯಾಂಬ್ಡಾ ಅಂದ್ರೇನು ಲ್ಯಾಂಬ್ಡಾ ಅಂದ್ರೇನೇನು ಸೇಮ್. ಸೊ ಇವಾಗ ಈ ಈಕ್ವೇಷನ್ ಬಂತು ನಮಗೆ. ಸೊ ಇವಾಗ ನಾವೇನು ಮಾಡಬೇಕು, ಇದನ್ನು ಯೂಸ್ ಮಾಡಿಕೊಂಡು ಲ್ಯಾಂಬ್ಡಾ ವ್ಯಾಲ್ಯೂಗಳನ್ನು ಕಂಡುಹಿಡ್ಕೊತ ಹೋಗಬೇಕು. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗಿರುತ್ತೆ, ಫಸ್ಟ್ ಇಲ್ಲಿ ಇವೆರಡರಲ್ಲೂ ಕೂಡ ಇರುವಂಥ ಕಾಮನ್ ಎಲಿಮೆಂಟ್ ಏನು ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ಹೊರಗಡೆ ತೆಗೆದ್ರೆ ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಇತ್ತು, ಒಂದು ಲ್ಯಾಂಬ್ಡಾ ಹೊರಗಡೆ ತೆಗೆದ್ರೆ ಏನು ಉಳ್ಕೊಳುತ್ತೆ, ಲ್ಯಾಂಬ್ಡಾ ಮಾತ್ರ ಉಳ್ಕೊಳುತ್ತೆ ಮೈನಸ್. ಇಲ್ಲಿ ಲ್ಯಾಂಬ್ಡಾ ಮಾತ್ರ ಇತ್ತು, ಲ್ಯಾಂಬ್ಡಾನೇ ನಾನು ಕಾಮನ್ ಆಗಿ ತೆಗೆದ್ರೆ ಕೇವಲ 1 ಮಾತ್ರ ಉಳ್ಕೊಂತು ವಿಚ್ ವಿಲ್ ಬಿ ಈಕ್ವಲ್ ಟು 0. ಈಗ ಇದನ್ನು ಯೂಸ್ ಮಾಡಿಕೊಂಡು ಐಗನ್ ವ್ಯಾಲ್ಯೂಸ್ ಯಾವ ರೀತಿ ಕಂಡುಹಿಡಿಯೋದು ಅಂತ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸಿಂಪಲ್ ಟ್ರಿಕ್ ಏನು ಗೊತ್ತಾ, ಫಸ್ಟು ಬ್ರ್ಯಾಕೆಟಿಂದ ಹೊರಗಡೆ ಇರೋದನ್ನ ಮಾತ್ರ ಉಳಿಸ್ಕೊಳ್ಳಿ, ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಆ ಕಡೆ ಕಳಿಸಿ. ಮಲ್ಟಿಪ್ಲಿಕೇಶನ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ ನೋಡಿ, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಮೈನಸ್ 1 ಇದು ಅಷ್ಟು ಆ ಕಡೆ ಹೋದ್ರೆ ಡಿನಾಮಿನೇಟ್ರಿಗೆ ಹೋಗ್ತಾ 0 ಇಂದ ಡಿವೈಡ್ ಮಾಡಿರಿ ಮಲ್ಟಿಪ್ಲೈ ಮಾಡಿರಿ ವ್ಯಾಲ್ಯೂ ಏನಾಗುತ್ತೆ 0. ಸೊ ಇವಾಗ ಒಂದು ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬರುತ್ತೆ 0 ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ಸಲಿ ಏನು ಮಾಡೋಣ, ಈ ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಉಳಿಸ್ಕೊಂಡ್ಬಿಟ್ಟು ಈ ಲ್ಯಾಂಬ್ಡಾನ ಮಾತ್ರ ಈ ಕಡೆ ಕಳಿಸ್ತೀನಿ. ಸೊ ಲ್ಯಾಂಬ್ಡಾ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಲ್ಯಾಂಬ್ಡಾ ಡಿನಾಮಿನೇಟ್ರಿಗೆ ಹೋಗುತ್ತೆ, ಅವಾಗ ಲ್ಯಾಂಬ್ಡಾ ಮೈನಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 0 ಮಾತ್ರ ಉಳ್ಕೊಂತು. ಸೊ ಈಗ ನನಗೆ ಲ್ಯಾಂಬ್ಡಾ ವ್ಯಾಲ್ಯೂ ಬೇಕು, ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು -1 ಆ ಕಡೆ ಹೋದರೆ +1. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗ್ಬೋದು 0 ಆಗಿರ್ಬೋದು ಅಥವಾ 1 ಆಗಿರ್ಬೋದು. ಸೊ ಈಗ ನಾವು ಐಗನ್ ವ್ಯಾಲ್ಯೂ 0 ಇದ್ದಾಗ ಈ ಐಗನ್ ವೆಕ್ಟರ್ಸ್ ಏನು ಜನರೇಟ್ ಆಗ್ತವೆ, ಐಗನ್ ವ್ಯಾಲ್ಯೂಸ್ 1 ಇದ್ದಾಗ ಐಗನ್ ವೆಕ್ಟರ್ಸ್ ಏನು ಜನರೇಟ್ ಆಗ್ತವೆ ಅಂತ ನೋಡ್ತಾ ಹೋಗೋಣ. ಈಗ ಐಗನ್ ವೆಕ್ಟರ್ಸನ್ನು ಕಂಡುಹಿಡಿಯೋಣ. ಒಂದೊಂದೇ ವ್ಯಾಲ್ಯೂನ ತೊಗೊಂಡು ಇಫ್ ಲ್ಯಾಂಬ್ಡಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಸೊ ಐಗನ್ ವೆಕ್ಟರ್ಸನ್ನು ಕಂಡುಹಿಡಿಬೇಕಾರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಯೂಸ್ ಮಾಡ್ತೀವಿ. ಏನದು, ಕೋವೇರಿಯನ್ಸ್ ಮೈನಸ್ ಲ್ಯಾಂಬ್ಡಾ ಇಂಟು ಐ ಇಂಟು ವಿ ವಿಲ್ ಬಿ ಈಕ್ವಲ್ ಟು 0 ಅಂತ. ಸೊ ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ V1 ಅಂತ ತೊಗೊತೀನಿ, ಯಾಕಂತಂದರೆ ಇವಾಗ ಲ್ಯಾಂಬ್ಡಾ 1 ಇದು ಲ್ಯಾಂಬ್ಡಾ 2 ಅಂತ ತೊಗೊಂಡ್ರೆ ಲ್ಯಾಂಬ್ಡಾ 1ಗೆ ನಾವು ಐಗನ್ ವೆಕ್ಟರ್ಸನ್ನು ಕಂಡುಹಿಡಿತಾ ಇರೋದು. ಸೊ ಕೋವೇರಿಯನ್ಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿತ್ತು ನಮಗೆ, ಏನು ಕೋವೇರಿಯನ್ಸ್ ಇಲ್ಲಿದೆ ಮೈನಸ್ ಲ್ಯಾಂಬ್ಡಾ ಐ. ಸೊ ಇದ್ರದ್ದು ಅಷ್ಟ್ರದ್ದು ಕೂಡ ವ್ಯಾಲ್ಯೂ ಇಲ್ಲೇ ಇದೆ. 0.5 ಮೈನಸ್ ಲ್ಯಾಂಬ್ಡಾ ಮೈನಸ್ 0.5 ಮೈನಸ್ 0.5 0.5 ಮೈನಸ್ ಲ್ಯಾಂಬ್ಡಾ. ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿರಲಿಲ್ಲ, ಬಟ್ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿದೆ, ಏನದು 1. ಸೊ 0.5 ಮೈನಸ್ 0.5 ಲ್ಯಾಂಬ್ಡಾ ವ್ಯಾಲ್ಯೂ ಏನಿದೆ 1. ಸೊ 1 ಹಾಕಿದ್ರೆ ಏನಾಗುತ್ತೆ 0.5 ಮೈನಸ್ 1 ಅಂತ ಅಂದರೆ -0.5 ಉಳಿತು. ನೆಕ್ಸ್ಟ್ -0.5 ಅದೇ ರೀತಿ ಉಳ್ಕೊಳುತ್ತೆ, ಯಾಕಂತಂದರೆ ಅದ್ರ ಜೊತೆ ಯಾವುದೇ ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲ. ನೆಕ್ಸ್ಟ್ -0.5 ಕೂಡ ಅದೇ ರೀತಿ ಉಳ್ಕೊಳುತ್ತೆ. 0.5 ಮೈನಸ್ ಲ್ಯಾಂಬ್ಡಾ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನಿದೆ 1. 0.5 ಮೈನಸ್ 1 ಅಂತ ಅಂದರೆ -0.5. ಸೊ ಇಂಟು V1 ಅಂತ ಹಾಕಿದ್ದೀನಿ. ಸೊ ವೆಕ್ಟರ್ಸ್, ಸೊ ಇಲ್ಲೇನಾಗುತ್ತೆ 2 ರೋಗಳಿರೋದ್ರಿಂದ 2 ವೆಕ್ಟರ್ಸ್ ಜನರೇಟ್ ಆಗುತ್ತೆ. ಸೊ ಅದನ್ನು ನಾನು X ಮತ್ತು Y ಅಂತ ತೊಗೊತೀನಿ. ಸೊ ರೆಪ್ರೆಸೆಂಟ್ ಮಾಡೋದು ವೆಕ್ಟರನ್ನು V1 ಇಂದ ಅಂತಂದರೆ ಐಗನ್ ವ್ಯಾಲ್ಯೂ 1 ಆಗಿದ್ದಾಗ V1 ವೆಕ್ಟರ್ಸ್ ಬರ್ತವೆ. ಸೊ ಆ ಡಿಫ್ರೆಂಟ್ ವೆಕ್ಟರ್ಸ್ ಯಾವುವು X ಮತ್ತು Y ವಿಚ್ ವಿಲ್ ಬಿ ಈಕ್ವಲ್ ಟು 0. ಸಿಂಪಲ್ ಏನು ಗೊತ್ತಾ, ಮಲ್ಟಿಪ್ಲೈ ಮಾಡಿರಿ. -0.5 ಇಂಟು X ಏನಾಗುತ್ತೆ -0.5X -0.5 ಇಂಟು Y ಏನಾಗುತ್ತೆ -0.5Y ವಿಚ್ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಮತ್ತೆ ಸೆಕೆಂಡ್ ರೋಗು ಅಷ್ಟೇ, -0.5 ಇಂಟು X -0.5 ಇಂಟು Y -0.5X -0.5Y ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ಇವೆರಡರಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನನ್ನು ತೊಳಿ. ಸೊ ಎರಡು ಕೂಡ ಸೇಮ್ ಇದ್ದಾವೆ. ಸೊ ಇದನ್ನು ತೊಗೊಂಡ್ರೆ -0.5X -0.5Y ವಿಚ್ ವಿಲ್ ಬಿ ಈಕ್ವಲ್ ಟು 0ನಾ. ಸೊ ಇವಾಗ ವೈಯನ್ನು ಆ ಕಡೆ ಕಳಿಸ್ತೀನಿ, -0.5X ಮೈನಸ್ ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ ವಿಚ್ ವಿಲ್ ಬಿ ಈಕ್ವಲ್ ಟು 0.5Y ಅಲ್ವಾ. 0.5 0.5 ಕ್ಯಾನ್ಸಲ್ ಆಗ್ತವೆ, -X ವಿಚ್ ವಿಲ್ ಬಿ ಈಕ್ವಲ್ ಟು Y. ಸೊ ಇವಾಗ ನನಗೆ ವೆಕ್ಟರ್ಸ್ ಜನರೇಟ್ ಆದವು. V1 ವಿಲ್ ಬಿ ಈಕ್ವಲ್ ಟು X ಜಾಗದಲ್ಲಿ ಏನಿದೆ -X ಅಂತ ಇದೆ, ಸೊ -1 ಅಂತ ಬರಿಬೇಕು. Y ಜಾಗದಲ್ಲಿ Y ಪಕ್ಕದಲ್ಲಿ ಏನಿದೆ ಏನೂ ಇಲ್ಲ ಅಂತ ಅಂದರೆ 1. ಸೊ ಇವಾಗ ನನಗೆ ಐಗನ್ ವೆಕ್ಟರ್ಸ್ ಜನರೇಟ್ ಆದವು. ಯಾವುದಕ್ಕೆ, ಲ್ಯಾಂಬ್ಡಾ ವ್ಯಾಲ್ಯೂ ಏನಾದ್ರೂ ಕೂಡ 1 ಆಗಿದ್ರೆ. ಈಗ ನೆಕ್ಸ್ಟ್ ಲ್ಯಾಂಬ್ಡಾ ವ್ಯಾಲ್ಯೂ ಏನಾದ್ರೂ 0 ಆಗಿದ್ರೆ ಯಾವ ರೀತಿ ಜನರೇಟ್ ಆಗ್ತವೆ ನೋಡೋಣ. ಸೊ ಇವಾಗ ಏನಾದ್ರೂ ಕೂಡ ಲ್ಯಾಂಬ್ಡಾ ವ್ಯಾಲ್ಯೂ 0 ಆಗಿದೆ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ 0 ಆಗಿದ್ರೆ ನನಗೆ ಆಲ್ರೆಡಿ ತೋರಿಸಿದ್ದೀನಿ, ಕೋವೇರಿಯನ್ಸ್ ಮೈನಸ್ ಲ್ಯಾಂಬ್ಡಾ ಇಂಟು ಐ ಇಂಟು ವಿ. ಸೊ ಇವಾಗ ಏನಂತ ಕಾಣೋಣ, ಕೋವೇರಿಯನ್ಸ್ ಮೈನಸ್ ಲ್ಯಾಂಬ್ಡಾ ಇಂಟು ಐ ಇಂಟು V2 ವಿಚ್ ವಿಲ್ ಬಿ ಈಕ್ವಲ್ ಟು 0. ಯಾಕಂದ್ರೆ ಲ್ಯಾಂಬ್ಡಾ 2 ಅಂತ ಇರೋದು. ಸೊ ಕೋವೇರಿಯನ್ಸ್ ಮೈನಸ್ ಲ್ಯಾಂಬ್ಡಾ ಐ, ಸೊ ವ್ಯಾಲ್ಯೂ ಏನಿದೆ ಲ್ಯಾಂಬ್ಡಾ 0. ಸೊ ನೀವು 0 ಮೈನಸ್ ಮಾಡಿದ್ರು ಕೂಡ ಏನು ವ್ಯಾಲ್ಯೂ ಇತ್ತು ಅದೇ ಉಳ್ಕೊಳ್ಳುತ್ತೆ. ಸೊ ಕೋವೇರಿಯನ್ಸ್ ವ್ಯಾಲ್ಯೂ ಏನಿತ್ತು ಅದನ್ನೇ ಬರ್ಕೊಳ್ಳೋಣ. ಇದಕ್ಕೆ ಕೋವೇರಿಯನ್ಸ್ ವ್ಯಾಲ್ಯೂ 0.5 -0.5 0.5 ಇಂಟು V2 ಅಂತ ಇದೆ. ಇದರಲ್ಲೂ ಕೂಡ ನಾವು X Y ಅಂತ ಡಿಫರೆಂಟ್ ವೆಕ್ಟರ್ಸ್ ಅನ್ನು ತೊಗೊಳ್ಳೋಣ ವಿಚ್ ವಿಲ್ ಬಿ ಈಕ್ವಲ್ ಟು 0. 0.5 ಇಂಟು X -0.5 ಇಂಟು Y ವಿಚ್ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ -0.5 ಇಂಟು X
ಇಲ್ಲಿ 0.5 ಇಂಟು y ಇದೆ. ಸೊ ಪ್ಲಸ್ 0.5 ಇಂಟು y ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ತಗೊಳ್ಳಿ. ಸೊ ಇದನ್ನೇ ನಾನು ತಗೊಂತೀನಿ 0.5x ವಿಚ್ ವಿಲ್ ಬಿ ಈಕ್ವಲ್ ಟು ಮೈನಸ್ 0.5y ಅನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಪ್ಲಸ್ 0.5y 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 ಹೋಯ್ತು. x ವಿಲ್ ಬಿ ಈಕ್ವಲ್ ಟು y 0.5 ಹೋದಾಗ x ಮತ್ತೆ y ಮಾತ್ರ ಉಳ್ಕೊಂಡು x ಪಕ್ಕದಲ್ಲಿ ಏನಿದೆ ಏನಿಲ್ಲ ಅಂತಂದ್ರೆ 1, y ಪಕ್ಕದಲ್ಲಿ ಏನಿದೆ ಏನಿಲ್ಲ ಅಂತಂದ್ರೆ 1. ಸೊ ಇವಾಗ v2 ವೆಕ್ಟರ್ ಕೂಡ ನನಗೆ ಸಿಕ್ತು. ಸೊ v1 ವೆಕ್ಟರ್ ಇಸ್ -1 1, v2 ವೆಕ್ಟರ್ ಇಸ್ 1 9 1. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದ್ರೆ ನಮಗೆ ಜನರೇಟ್ ಆಗಿರುವಂಥ ಐಗನ್ ವೆಕ್ಟರ್ಸ್ಗಳನ್ನು ನಾರ್ಮಲೈಸ್ ಮಾಡಬೇಕು. ಸೊ ನಾರ್ಮಲೈಸ್ v1. ಸೊ v1 ಅನ್ನು ನಾರ್ಮಲೈಸ್ ಮಾಡೋದು ಯಾವ ರೀತಿ? ವೆರಿ ಈಸಿ. 1 ಡಿವೈಡೆಡ್ ಬೈ ಲೆಂತ್ ಆಫ್ v1 ಇಂಟು ಏನು ವೆಕ್ಟರ್ಸ್ಗಳು ಜನರೇಟ್ ಆಗಿದೆ ಅದು -1 1. ಸೊ ಲೆಂತ್ ಆಫ್ v1 ಅಂತ ಅಂದ್ರೇನು? ಸಿಂಪಲ್ 1 ಡಿವೈಡೆಡ್ ಬೈ ರೂಟ್ ಆಫ್ -1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ ಅಂದರೆ ಐಗನ್ ವೆಕ್ಟರ್ಸ್ ಏನು ಜನರೇಟ್ ಆಗಿರ್ತವೆ ಅವನ್ನೇ ರೂಟ್ ಒಳಗಡೆ ಸ್ಕ್ವೇರ್ ಮಾಡಬೇಕು ಇಂಟು -1 1. ಸೊ -1 ಸ್ಕ್ವೇರ್ ಏನಾಗುತ್ತೆ 1 ಆಗುತ್ತೆ, ಪ್ಲಸ್ 1 ಸ್ಕ್ವೇರ್ ಏನಾಗುತ್ತೆ 1 ಆಗುತ್ತೆ. 1 + 1 2. ಸೊ 1 ಡಿವೈಡೆಡ್ ಬೈ ರೂಟ್ 2 ಇಂಟು -1, ಇಲ್ಲಿ 1 ಮಾತ್ರ ಉಳ್ಕೊಂತು. 1 ಡಿವೈಡೆಡ್ ಬೈ ರೂಟ್ 2 ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ -1 ಡಿವೈಡೆಡ್ ಬೈ ರೂಟ್ 2 1 ಡಿವೈಡೆಡ್ ಬೈ ರೂಟ್ 2. ಸೊ ದಿಸ್ ಈಸ್ ದ ನಾರ್ಮಲೈಸ್ಡ್ ಫಾರ್ಮ್ ಆಫ್ ವೆಕ್ಟರ್ v1. ಸೊ ವೆಕ್ಟರ್ v2ಗೆ ನೀವೇನಾದ್ರೂ ಕೂಡ ನಾರ್ಮಲೈಸ್ ಮಾಡಿದ್ರೆ 1 ಡಿವೈಡೆಡ್ ಬೈ ಲೆಂತ್ ಆಫ್ v2 ಇಂಟು 1 ಮತ್ತು 1 ಸೇಮೇ ಬರುತ್ತೆ. ಯಾಕೆ ನೋಡಿ 1 ಬೈ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಂಟು 1 ಮತ್ತು 1. ಸೊ 1 ಡಿವೈಡೆಡ್ ಬೈ 1 ಸ್ಕ್ವೇರ್ ಅಂದರೆ 1, 1 ಸ್ಕ್ವೇರ್ ಅಂದರೆ 1, 1 + 1 ವಿಲ್ ಬಿ 2. ಸೊ ರೂಟ್ ಆಫ್ 2 ಇಂಟು 1 ಮತ್ತು 1 ಅಲ್ವಾ. ಸೊ ಇವಾಗ 1 ಬೈ ರೂಟ್ 2 ಡಿನಾಮಿನೇಟ್ರಲ್ಲಿ ಇರೋದು. ಸೊ ಹೊರಗಡೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 1 ಬೈ ರೂಟ್ 2 1 ಬೈ ರೂಟ್ 2. ಸೊ ನಾರ್ಮಲೈಸ್ಡ್ ಫಾರ್ಮ್ ನಮಗೆ ಸಿಕ್ಕಿದೆ. v1ಗೆ ನಾರ್ಮಲೈಸ್ಡ್ ಫಾರ್ಮ್ ಇದು, v2ಗೆ ನಾರ್ಮಲೈಸ್ಡ್ ಫಾರ್ಮ್ ಇದು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ ಅಂತಂದರೆ ಇವೆರಡನ್ನೂ ಕೂಡ ಕಂಬೈನ್ ಮಾಡೋಣ. ಸೊ ಏನು v1 ಮತ್ತು v2ನ ಕಂಬೈನ್ ಮಾಡಿ ಒಂದು ಸಪ್ರೇಟ್ ಮ್ಯಾಟ್ರಿಕ್ಸ್ ಆಗಿ ಕನ್ಸ್ಟ್ರಕ್ಟ್ ಮಾಡೋಣ. ದಟ್ ಈಸ್ ಈಕ್ವಲ್ ಟು ಎ. ಸೊ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ ಫಸ್ಟ್ v1 ಇನ್ ಬರೀರಿ -1 ಬೈ ರೂಟ್ 2 1 ಬೈ ರೂಟ್ 2. ನೆಕ್ಸ್ಟ್ v2ದು ಬರೀರಿ 1 ಬೈ ರೂಟ್ 2 1 ಬೈ ರೂಟ್ 2. ಸೊ ಇವಾಗ ಏನು ಮಾಡಿದ್ವಿ ನಾವು ಎರಡೂ ಕೂಡ ಅಂತಂದರೆ v1 ಮತ್ತು v2 ಏನು ವೆಕ್ಟರ್ಸ್ಗಳು ಜನರೇಟ್ ಆಗಿದ್ದು ಅವೆರಡೂ ಕೂಡ ಮರ್ಜ್ ಮಾಡಿ ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದರ ಟ್ರಾನ್ಸ್ಪೋಸನ್ನು ಕಂಡುಹಿಡ್ಕೋಬೇಕು. ಎ ಟ್ರಾನ್ಸ್ಪೋಸ್ ಅಂತ ಅಂದ್ರೇನು? ರೋಸ್ ಎಲ್ಲ ಕಾಲಮ್ ಆಗ್ತವೆ, ಕಾಲಮ್ ಎಲ್ಲ ರೋ ಆಗ್ತವೆ. ಸಿಂಪಲ್. -1 ಬೈ ರೂಟ್ 2. ನೆಕ್ಸ್ಟ್ ಇದನ್ನು ಬರಿಬೇಕು ಇಲ್ಲಿ 1 ಬೈ ರೂಟ್ 2. ನೆಕ್ಸ್ಟ್ ಇದನ್ನು ಎಲ್ಲಿ ಬರಿಬೇಕು? ಇಲ್ಲಿ ಬರಿಬೇಕು 1 ಬೈ ರೂಟ್ 2. ನೆಕ್ಸ್ಟ್ ಇದನ್ನು ಇಲ್ಲಿ ಬರಿಬೇಕು 1 ಬೈ ರೂಟ್ 2. ಸೊ ಇಷ್ಟಾದಮೇಲೆ ನಾವು ಆರ್ಥೋಗೊನಾಲಿಟಿನ ಚೆಕ್ ಮಾಡಬೇಕು. ಆರ್ಥೋಗೊನಾಲಿಟಿನ ಚೆಕ್ ಮಾಡಾದ್ಮೇಲೆ ಟ್ರಾನ್ಸ್ಫಾರ್ಮ್ಡ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಮುಗಿಯುತ್ತೆ. ಸೊ ಆರ್ಥೋಗೊನಾಲಿಟಿನ ಯಾವ ರೀತಿ ಚೆಕ್ ಮಾಡ್ತೀರಾ? ಸೊ ಒಂದು ಮ್ಯಾಟ್ರಿಕ್ಸನ್ನು ಆರ್ಥೋಗೊನಲ್ ಅಂತ ಯಾವಾಗ ಕರೆಯೋದು? ಎ ಮ್ಯಾಟ್ರಿಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಎ ಇಂಟು ಎ ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಎ ವ್ಯಾಲ್ಯೂ ಗೊತ್ತಿದೆ, ಎ ಟ್ರಾನ್ಸ್ಪೋಸನ್ನು ಕೂಡ ಮಾಡ್ಕೊಂಡಿದ್ದೀವಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆದರೆ ನಮಗೆ ಆರ್ಥೋಗೊನಾಲಿಟಿ ಚೆಕ್ ಆಯಿತು. ಆವಾಗ ನಾವು ಟ್ರಾನ್ಸ್ಫಾರ್ಮ್ಡ್ ಮ್ಯಾಟ್ರಿಕ್ಸನ್ನು ಕಂಡುಹಿಡಿಬೋದು. ಸೊ ಎ ವ್ಯಾಲ್ಯೂ ಏನಿದೆ -1 ಬೈ ರೂಟ್ 2 1 ಬೈ ರೂಟ್ 2. ನೆಕ್ಸ್ಟ್ 1 ಬೈ ರೂಟ್ 2 1 ಬೈ ರೂಟ್ 2 ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಏನು ಸೇಮೇ ಬಂದಿರೋದು 1 ಬೈ ರೂಟ್ 2 1 ಬೈ ರೂಟ್ 2 1 ಬೈ ರೂಟ್ 2 1 ಬೈ ರೂಟ್ 2. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ನೀವು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸು ಬರುತ್ತೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನು? ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರ್ತವೆ, ಉಳಿದಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು 0. ಸೊ ಇವಾಗ ಆರ್ಥೋಗೊನಾಲಿಟಿ ಚೆಕ್ ಆಗಿದೆ. ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಟ್ರಾನ್ಸ್ಫಾರ್ಮ್ಡ್ ಡಾಟಾ ಅಂತ ಕೊಟ್ಟರೆ ಟ್ರಾನ್ಸ್ಫಾರ್ಮ್ಡ್ ಮ್ಯಾಟ್ರಿಕ್ಸನ್ನು ಕಂಡುಹಿಡಿದ್ರೆ ಪ್ರಾಬ್ಲಮ್ ಮುಗೀತು. ಇವಾಗ ಟ್ರಾನ್ಸ್ಫಾರ್ಮ್ಡ್ ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡೋಣ. ಟ್ರಾನ್ಸ್ಫಾರ್ಮ್ಡ್ ಮ್ಯಾಟ್ರಿಕ್ಸ್. ಸೊ ಟ್ರಾನ್ಸ್ಫಾರ್ಮ್ಡ್ ಮ್ಯಾಟ್ರಿಕ್ಸ್ ವೆರಿ ಈಸಿ. ಸೊ ಅದಕ್ಕೊಂದು ಫಾರ್ಮುಲಾ ಇದೆ. y ವಿಲ್ ಬಿ ಈಕ್ವಲ್ ಟು ಎ ಇಂಟು x ಮೈನಸ್ ಎಮ್. ಎ ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಎಕ್ಸ್ ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಎಮ್ ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಸೊ ಇವಾಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎ ವ್ಯಾಲ್ಯೂ ಏನಿದೆ -1 ಬೈ ರೂಟ್ 2 1 ಬೈ ರೂಟ್ 2 1 ಬೈ ರೂಟ್ 2 1 ಬೈ ರೂಟ್ 2 ಇಂಟು ಎಕ್ಸ್ ಮೈನಸ್ ಎಮ್. ಎಕ್ಸ್ ವ್ಯಾಲ್ಯೂಗಳು ಗೊತ್ತಿದ್ದಾವೆ, ಎಮ್ ವ್ಯಾಲ್ಯೂಗಳು ಗೊತ್ತಿದ್ದಾವೆ. ಸೊ ಏನು ಮಾಡಬೇಕು? 2 ಮೈನಸ್ 1.5 ಏನಾಗುತ್ತೆ? 0.5 ಅಲ್ವಾ? ಎಸ್. 1 ಮೈನಸ್ 1.5 ಏನಾಗುತ್ತೆ? 0.5. ಯಾಕಂತಂದರೆ ಇವೆರಡನ್ನ ನಾವು ಆ್ಯಾವ್ರೇಜ್ ಆಗಿ ತೊಗೊಂಡೆ ಅಲ್ವಾ ನಾವಿಲ್ಲಿ ಮೀನನ್ನು ಕಂಡುಹಿಡ್ದಿದ್ದು. ಎಸ್. ನೆಕ್ಸ್ಟ್ 6 ಮೈನಸ್ 6.5 ಏನಾಗುತ್ತೆ? 0.5.
7 ಮೈನಸ್ 6.5 ಏನಾಗುತ್ತೆ 0.5. ಸೊ ಇವಾಗ ಏನು ಮಾಡಬೇಕು, ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿರಿ. ಸೊ ವಿಡಿಯೋ ಲೆಂತಿ ಆಗುತ್ತೆ, ಸೊ ನಾನು ಅದಕ್ಕೆ ಆನ್ಸರನ್ನು ಹಂಗೆ ಬರಿತೀನಿ. -1/√2 1/√2 0 ಮತ್ತು 0. ಸೊ ದಿಸ್ ಈಸ್ ದ ಟ್ರಾನ್ಸ್ಫಾರ್ಮಡ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂ. ಸೊ ಇಲ್ಲಿಗೆ ಆನ್ಸರ್ ಬರುತ್ತೆ. ಸೊ ಪ್ರಾಬ್ಲಮ್ ಸ್ಟಾಪ್ ಆಗುತ್ತೆ. ವಿಡಿಯೋ ಒಂದು ಸ್ವಲ್ಪ ಲೆಂತಿ ಇರುತ್ತೆ, ಆಮೇಲೆ ಪ್ರಾಬ್ಲಮ್ ಕೂಡ ಒಂಚೂರು ಲೆಂತಿ ಇದೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ನಲ್ವಾ, ಸೊ ಅದಕ್ಕೋಸ್ಕರ ವಿಡಿಯೋ ಲೆಂತಿ ಅಂತ ಅನ್ನಿಸ್ತು. ಇಲ್ಲ ಅಂತ ಅಂದಿದ್ರೆ ಶಾರ್ಟ್ ಅಂತಾನೆ ಅನ್ನಿಸ್ತಿತ್ತು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಅದನ್ನೆಲ್ಲದನ್ನು ಕೂಡ ಪ್ಲೇ ಲಿಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಈ ಒಂದು ಪ್ರಾಬ್ಲಮನ್ನು ಒಂದು 2 ಸಲ ನೋಡ್ಕೊಳ್ರಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು.